ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಎರಡನೇ ಬಾರಿಗೆ ಜೈಲು ಪಾಲಾಗಿ ಶುಕ್ರವಾರಕ್ಕೆ 1 ವರ್ಷ ಕಳೆದಿದೆ. ಅಂದಿನಿಂದ ಈ ಹೊತ್ತಿನ ತನಕ ನಿತ್ಯವೂ ದರ್ಶನ್ ಕಾನೂನು ಹೋರಾಟವನ್ನ ಎದುರಿಸ್ತಾನೆ ಇದ್ದಾರೆ. ಈವರೆಗಿನ ಹೋರಾಟದಲ್ಲಿ ಅವರು ಯಶಸ್ಸು ಕಂಡಿದ್ದು ತೀರಾ ಕಡಿಮೆ. ಹಾಗಾಗಿ ಸಂಕಷ್ಟ ಹೆಚ್ಚಾಗ್ತಾನೆ ಇದೆ. ಸದ್ಯಕ್ಕೆ ಅವರಿಗೆ ಹೋರಾಟದ ಬಹುತೇಕ ಬಾಗಿಲುಗಳು ಬಂದಾಗಿದೆ. ಜೈಲು ಸೇರಿ 1 ವರ್ಷ ಕಳೆದ ಹೊತ್ತಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಭಾವುಕ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಗಾಯ ಇನ್ನೂ ವಾಸಿಯಾಗಿಲ್ಲ ಅನ್ನೋದನ್ನ ಒಪ್ಕೊಂಡಿದ್ದಾರೆ. ಹಾಗಾದ್ರೆ ದರ್ಶನ್ಗೆ ಮುಂದಿರುವ ಸವಾಲುಗಳು ಏನು? ನೋವು ಅಸಹನೀಯವಾಗಿದೆ ಅಂತ ವಿಜಯಲಕ್ಷ್ಮಿ ಪೋಸ್ಟ್ ಮಾಡಿದ್ದು ಯಾಕೆ? ಈಗ ಬರ್ತಾ ಇದೆ ಇನ್ಸೈಡ್ ಸ್ಟೋರಿ. ಹೋರಾಟದ ಬಾಗಿಲುಗಳು ಬಂದ್, ಬಲವಾಯ್ತು ದರ್ಶನ್ಗೆ ಸಂಕಷ್ಟ. ಟ್ರಯಲ್ ಮುಗಿಯೋ ತನಕ ಡಿ ಗ್ಯಾಂಗ್ಗೆ ಜೈಲೇ ಸ್ಪಷ್ಟ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜಾಮೀನು ಹೀಗೂ ರದ್ದಾಗುತ್ತೆ ಅಂತ ಕನಸಿನಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ನಟ ದರ್ಶನ್. ಜಾಮೀನನ್ನು ಪಡ್ಕೊಂಡು ಸಿನಿಮಾ ಚಿತ್ರೀಕರಣ, ಕುದುರೆ ಖರೀದಿ ಅಂತ ದಿನಗಳನ್ನು ಕಳೀತಾ ಇದ್ದವರಿಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿತ್ತು. ಬರೀ ಜಾಮೀನು ರದ್ದು ಮಾಡಿದ್ದಷ್ಟೇ ಅಲ್ಲ, ದರ್ಶನ್ ಅಂಡ್ ಗ್ಯಾಂಗಿಗೆ ಐಷಾರಾಮಿ ಸವಲತ್ತುಗಳನ್ನು ನೀಡಿದರೆ ಜೈಲಾಧಿಕಾರಿಗಳ ಮೇಲೆಯೂ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಎಚ್ಚರಿಕೆ ಕೊಟ್ಟಿತ್ತು. ಜೈಲಿನಲ್ಲಿ ಐಷಾರಾಮಿ ಸವಲತ್ತುಗಳನ್ನು ಪಡೆದು ದೊಡ್ಡ ಸುದ್ದಿಯಾಗಿದ್ದ ದರ್ಶನ್ ಈ ಬಾರಿ ನರಕವನ್ನು ನೋಡುವುದಕ್ಕೆ ಸಜ್ಜಾಗಿದ್ದಾರೆ. ಹೌದು, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಮೊದಲ ಬಾರಿಗೆ ಜೈಲು ಪಾಲಾದಾಗ ಬಿಂದಾಸ್ ಜೀವನ ಕಳೆದಿದ್ರು. ತಮ್ಮ ನೆಚ್ಚಿನ ನಟ ಜೈಲಿನಲ್ಲಿ ನೊಂದಿದ್ದಾರೆ, ಬೆಂದಿದ್ದಾರೆ ಅಂತ ಅಭಿಮಾನಿಗಳು ಅಂದ್ಕೊಂಡಿದ್ರು. ಆದರೆ ವಾಸ್ತವ ಚಿತ್ರಣವೇ ಬೇರೆ ಇತ್ತು. ಜೈಲಿನಲ್ಲಿ ದರ್ಶನ್ ಬಿಂದಾಸ್ ಆಗಿ ದಿನಗಳನ್ನು ದೂಡ್ತಿದ್ದಾರೆ ಅಂಥೇಳಿ ಕೆಲವು ಫೋಟೋಗಳು ಸಾಬೀತು ಮಾಡಿದ್ವು. ಜೈಲನ್ನೇ ರೆಸಾರ್ಟ್ ಮಾಡಿಕೊಂಡು ರೌಡಿ ಶೀಟರ್ಗಳ ಜೊತೆಗೆ ಹರಟೆ ಹೊಡೆಯುತ್ತಾ ಕುಳಿತಿದ್ದ ಫೋಟೋಗಳು ಸರ್ಕಾರವನ್ನೇ ಮುಜುಗರಕ್ಕೆ ತಂದಿಟ್ಟಿದ್ವು. ಜೊತೆಗೆ ಜೈಲಿನಿಂದಲೇ ಆಚೆ ಇರುವ ರೌಡಿ ಶೀಟರ್ಗಳ ಜೊತೆಗೆ ದರ್ಶನ್ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದು ಕೂಡ ಬೆಳಕಿಗೆ ಬಂದಿತ್ತು. ಈ ಪ್ರಕರಣಗಳು ನಡೀತಾ ಇದ್ದಂತೆಯೇ ಡಿ ಗ್ಯಾಂಗ್ ಅನ್ನ ಬೇರೆ ಬೇರೆ ಜೈಲುಗಳಿಗೆ ವರ್ಗಾವಣೆ ಮಾಡಲಾಯಿತು. ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡುವಾಗ ಈ ಎಲ್ಲ ಅಂಶಗಳನ್ನ ಅತ್ಯಂತ ಗಂಭೀರವಾಗಿ ಕನ್ಸಿಡರ್ ಮಾಡಿತ್ತು. ಜೊತೆಗೆ ಸರ್ಜರಿ ಮಾಡಿಸ್ಕೊಳ್ತೇನೆ ಅಂತ ಹೇಳಿ ಜಾಮೀನು ಪಡೆದಿದ್ದ ದರ್ಶನ್ ಸರ್ಜರಿಗೆ ಒಳಗಾಗಲೇ ಇಲ್ಲ. ಹಾಗಾಗಿ ಜಾಮೀನು ರದ್ದು ಮಾಡಿತ್ತು ಸುಪ್ರೀಂ. ಜೊತೆಗೆ ಜೈಲಿನ ಕಾನೂನನ್ನ ಮತ್ತೆ ಮೀರದಂತೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು. ಎರಡನೇ ಬಾರಿಗೆ ದರ್ಶನ್ ಜೈಲಿಗೆ ಬಂದ ನಂತರ ಅಕ್ಷರಶಃ ನರಕವನ್ನೇ ತೋರಿಸಿದ್ರು ಜೈಲಾಧಿಕಾರಿಗಳು. ಸಣ್ಣದೊಂದು ಚಾಪೆ ದಿಂಬು ಪಡೆಯೋದಕ್ಕಾಗಿ ದರ್ಶನ್ ಕೋರ್ಟ್ನಲ್ಲಿ ಹೋರಾಟ ಮಾಡಬೇಕಾಯಿತು. ಅಷ್ಟರ ಮಟ್ಟಿಗೆ ದರ್ಶನ್ ಮೇಲೆ ಕಟ್ಟುನಿಟ್ಟಿನ ನಿಗಾ ವಹಿಸಲಾಗಿತ್ತು. ಅನಗತ್ಯವಾಗಿ ಬ್ಯಾರಕ್ನಿಂದ ಹೊರಬಾರದಂತೆಯೂ ಕೂಡ ನಿರ್ಬಂಧವನ್ನು ವಿಧಿಸಲಾಗಿತ್ತು. ಜೈಲಾಧಿಕಾರಿಗಳು ತಮಗೆ ಕಿರುಕುಳ ಕೊಡ್ತಿದ್ದಾರೆ ಅಂತ ಹೇಳಿ ಹಲವಾರು ಬಾರಿ ಸ್ವತಃ ದರ್ಶನ್ ಅವರೇ ಕೋರ್ಟ್ ಮುಂದೆ ಹೇಳಿಕೊಂಡಿದ್ದಾರೆ. ಬದುಕೋದಕ್ಕಿಂತ ಸಾಯೋದೇ ವಾಸಿ ಅಂತ ಅನಿಸುತ್ತೆ, ದಯವಿಟ್ಟು ವಿಷ ಕೊಟ್ಬಿಡಿ ಅಂತ ಕೇಳಿ ಬೆಚ್ಚಿ ಬೀಳಿಸಿದ್ರು. ಅಷ್ಟರ ಮಟ್ಟಿಗೆ ಜೈಲಾಧಿಕಾರಿಗಳು ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಈ ಬಾರಿ ಯಾವುದೇ ಸವಲತ್ತುಗಳು ಸಿಗದೇ ಇರುವ ಕಾರಣದಿಂದಾಗಿ ದರ್ಶನ್ ಹೈರಾಣಾಗಿದ್ದಾರೆ. ಹೇಗಾದರೂ ಮಾಡಿ ಜಾಮೀನನ್ನು ಪಡೆದುಕೊಳ್ಬೇಕು ಅಂತ ಕಸರತ್ತನ್ನು ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ಟ್ರಯಲ್ ಮುಗಿಯೋ ತನಕ ಜೈಲೇ ಗತಿಯಾಗಿದೆ. ಟ್ರಯಲ್ ಮುಗಿದ ನಂತರ ಜಾಮೀನಿಗೆ ಅರ್ಜಿ ಹಾಕಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿ ಬಾಗಿಲನ್ನ ಬಂದ್ ಮಾಡಿದೆ. ಟ್ರಯಲ್ ಮುಗಿಯೋ ತನಕ ಜೈಲೇ ಕಾಯಂ ಅನ್ನುವ ನೋವು ಒಂದು ಕಡೆ ಇದ್ರೆ, ಮತ್ತೊಂದು ಕಡೆ ಸಂಕಷ್ಟವನ್ನ ಅವರ ಜೊತೆಗಿದ್ದವರೇ ತಂದಿಟ್ಟಿದ್ದಾರೆ. ದರ್ಶನ್ಗೆ ಆಪ್ತರಾಗಿರುವಂತಹ ಪ್ರದೋಷು ಮತ್ತು ವಿನಯ್ ಮಾಫಿ ಸಾಕ್ಷಿ ಆಗಲು ಮುಂದಾಗಿದ್ದಾರೆ. ಈ ನಡೆ ದರ್ಶನ್ಗೆ ದೊಡ್ಡ ಆಘಾತವನ್ನ ಕೊಟ್ಟಿದೆ. ಮಾಫಿ ಸಾಕ್ಷಿ ಬೇಡ ಅಂತ ಕೆಳಹಂತದ ನ್ಯಾಯಾಲಯದಲ್ಲಿ ದರ್ಶನ್ ಅರ್ಜಿ ಸಲ್ಲಿಕೆ ಮಾಡಿದ್ರು. ಅದಕ್ಕೆ ಕೋರ್ಟ್ ಒಪ್ಪಲಿಲ್ಲ. ಹೈಕೋರ್ಟ್ ಮೆಟ್ಟಿಲು ಕೂಡ ಏರಿದ್ರು. ಹೈಕೋರ್ಟ್ ಕೂಡ ಅರ್ಜಿ ವಿಚಾರಣೆಯನ್ನು ಮಾಡೋದಿಲ್ಲ ಅಂಥೇಳಿ ಕೈ ತೊಳೆದುಕೊಂಡಿದೆ. ಇಲ್ಲಿಯೂ ದರ್ಶನ್ಗೆ ಹಿನ್ನಡೆಯಾಗಿದೆ. ಹೀಗಾಗಿ ಕಾನೂನು ಸಂಕಷ್ಟ ದೊಡ್ಡ ಮಟ್ಟದಲ್ಲಿಯೇ ಬೆಳೀತಿದೆ. ದರ್ಶನ್ ಎರಡನೇ ಬಾರಿಗೆ ಜೈಲು ಸೇರಿದ ನಂತರ ಸಾಕಷ್ಟು ಎಡವಟ್ಟುಗಳನ್ನು ಮಾಡ್ಕೊಳ್ತಿದ್ದಾರೆ. ಒಂದು ಕಡೆ ಕಾನೂನು ಹೋರಾಟದಲ್ಲಿ ಸಾಕಷ್ಟು ಹಿನ್ನಡೆಯನ್ನು ಅನುಭವಿಸ್ತಿದ್ರು, ಮತ್ತೊಂದು ಕಡೆ ತಮ್ಮ ಕಾಲ ಮೇಲೆ ತಾವೇ ಕಲ್ಲನ್ನು ಎಳೆದುಕೊಳ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಸಾಕ್ಷಿಗಳನ್ನು ಬೆದರಿಸ್ತಿದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನು ಎದುರಿಸ್ತಿದ್ದಾರೆ. ದರ್ಶನ್ ಅವರ ಅತ್ಯಾಪ್ತ ಹಾಗೂ ದರ್ಶನ್ ಅಭಿಮಾನಿ ಸಂಘದ ಸೋಷಿಯಲ್ ಮೀಡಿಯಾದ ಮುಖ್ಯಸ್ಥ ಪುನೀತ್ ಸೇರಿದಂತೆ 3 ಸಾಕ್ಷಿ ಬೆದರಿಕೆಯ ಆರೋಪ ಹೊತ್ತಿದ್ದಾರೆ. ಇವರ ಹಿಂದೆ ದರ್ಶನ್ ಆಪ್ತರೇ ಇದ್ದಾರೆ ಎನ್ನುವ ಮಾತು ಕೇಳಿಬಂದಿದೆ. ಇದು ದರ್ಶನ್ ಅವರ ಜಾಮೀನು ವಿಚಾರದಲ್ಲಿ ಸಾಕಷ್ಟು ತೊಂದರೆಯನ್ನು ತಂದಿಡಲಿದೆ. ಸಾಕ್ಷಿ ಬೆದರಿಕೆಯ ವಿಚಾರ ಕೂಡ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಖತ್ ತಿರುವಿಗೆ ಕಾರಣವಾಗಿದೆ. ಈ ಕೇಸ್ನ ವಿಚಾರಣೆ ಇನ್ನೂ ನಡೀತಾ ಇದೆ. ಗಾಯ ಇನ್ನೂ ವಾಸಿಯಾಗಿಲ್ಲ, ಮೂಡಲಿಲ್ಲ ದರ್ಶನ್ ಬಾಳಲ್ಲಿ ರಶ್ಮಿ. ದಚ್ಚು ಕಂಬಿ ಹಿಂದಿನ ದಿನಗಳು, ನಿಟ್ಟುಸಿರೆ ನಿಕ್ಕಿ ಅಂದ ವಿಜಯಲಕ್ಷ್ಮಿ. ಪತಿಗಾಗಿ ಕಾನೂನು ಹೋರಾಟವನ್ನೇ ಆರಂಭ ಮಾಡಿರುವ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅಚ್ಚರಿಯ ಪೋಸ್ಟ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಿದ್ದಾರೆ. ದರ್ಶನ್ ಜೈಲು ಪಾಲಾಗಿ 1 ವರ್ಷ ತುಂಬಿರೋ ಹೊತ್ತಲ್ಲಿ ಅವರು ಸರಣಿಯಾಗಿ ಭಾವುಕ ಪೋಸ್ಟ್ಗಳನ್ನು ಮಾಡಿದ್ದಾರೆ. ದೇವರಿಗೆ ಗೊತ್ತು ಅಷ್ಟು ಸಾಕು ಎಂಬ ಬರಹ ಇರುವಂತಹ ಪೋಸ್ಟ್ ಮಾಡಿದ್ದಾರೆ. ಅದರ ಜೊತೆಗೆ ಕಾಮಾಖ್ಯ ದೇವರುಗಳ ಫೋಟೋವನ್ನು ಹಂಚಿಕೊಂಡಿದ್ದಾರೆ. ಚಿತ್ರದ ಹಿನ್ನೆಲೆಯಲ್ಲಿ ಎಲ್ಲಿಗೆ ಓಡುವೆ ಓ ಮನುಜ, ನಿನ್ನ ಕರ್ಮಗಳೆಲ್ಲ ಇಲ್ಲೇ ಕೊನೆ ಎಂಬ ಹಾಡನ್ನು ಹಂಚಿಕೊಂಡಿದ್ದಾರೆ. ಇದಾದ ನಂತರ ಮತ್ತೊಂದು ಪೋಸ್ಟ್ ಮಾಡಿರುವ ವಿಜಯಲಕ್ಷ್ಮಿ ದರ್ಶನ್ ಜೊತೆಗಿನ ಕಪಲ್ ಫೋಟೋ ಹಂಚಿಕೊಂಡು ಭಾವನಾತ್ಮಕ ಬಾಣ ಬಿಟ್ಟಿದ್ರು.
ಗಾಯ ಇನ್ನೂ ವಾಸಿಯಾಗಿಲ್ಲ, ನೋವು ಇನ್ನೂ ಅಸಹನೀಯವಾಗಿಯೇ ಇದೆ. ಅರ್ಥವಾಗದ ವಿಷಯಗಳನ್ನು ಜಗತ್ತು ತನ್ನ ರೀತಿಯಲ್ಲಿ ತೀರ್ಪು ನೀಡಬಹುದು. ಆದರೆ ನಾನು ನನ್ನನ್ನು ಸಮರ್ಥಿಸಿಕೊಳ್ಳುವುದನ್ನು ನಿಲ್ಲಿಸಿದ್ದೇನೆ. ಈಗ ನಾನು ಕೇವಲ ನಗುತ್ತೇನೆ ಮತ್ತು ಉಳಿದಿದ್ದನ್ನು ಕಾಲಕ್ಕೂ ದೇವರಿಗೂ ಬಿಟ್ಟಿದ್ದೇನೆ ಅಂಥೇಳಿ ನೋವನ್ನು ಹಂಚಿಕೊಂಡಿದ್ರು. ಹೌದು, ಕಾನೂನು ಹೋರಾಟ ದರ್ಶನ್ ಫ್ಯಾಮಿಲಿಯನ್ನ ಹೈರಾಣ್ ಮಾಡಿದ್ದು ಸುಳ್ಳಲ್ಲ. ಒಂದು ಕಡೆ ಕಾನೂನು ಹೋರಾಟ, ಮತ್ತೊಂದು ಕಡೆ ತಮ್ಮವರಿಂದಲೇ ಸಂಕಷ್ಟ. ಎರಡನ್ನ ನಿಭಾಯಿಸೋದ್ರಲ್ಲಿ ದರ್ಶನ್ ಕುಸಿದು ಹೋಗಿದ್ದಾರೆ. ವಕೀಲರ ಜೊತೆಗೆ ಮುಂದಿನ ಹೋರಾಟದ ಬಗ್ಗೆ ಸಾಲು ಸಾಲು ಚರ್ಚೆಗಳನ್ನು ಮಾಡ್ತಿದ್ದಾರೆ. 1 ವರ್ಷದಲ್ಲಿ ದರ್ಶನ್ಗೆ ನಲಿವಿಗಿಂತ ನೋವೇ ಹೆಚ್ಚಾಗಿದೆ. ಸಂಕಷ್ಟಗಳು ರಾಶಿ ರಾಶಿ ಎದುರಾಗ್ತಿದೆ. ಮುಂದಿನ ಹಾದಿ ಇನ್ನೂ ಕಷ್ಟದ್ದೇ ಆಗಿದೆ. ಅವುಗಳನ್ನು ಹೇಗೆ ಎದುರಿಸ್ತಾರೆ ಅನ್ನೋದೇ ಸದ್ಯಕ್ಕಿರುವ ಪ್ರಶ್ನೆ. ಟ್ರಯಲ್ ಮುಗಿಯೋ ತನಕ ಡಿ ಗ್ಯಾಂಗಿಗೆ ಜೈಲೇ ಗತಿಯಾಗಿದ್ದರಿಂದ ಬೇರೆ ಕನಸು ಕಾಣೋದು ಕೂಡ ದುಬಾರಿಯೇ. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.